ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಗಾಡಿಗೆ ಪೆಟ್ರೋಲ್ ಹಾಕಿಸಿ ನಾನು ಮತ್ತೆ ವಿಜು ಸೀದಾ ಹೊರಟಿದ್ದು ಕೆಕ್ಕರ್ನ ಕಡೆಗೆ. ಕೆಕ್ಕರಲ್ಲಿ ಒಂದು ಮಠ ಉಂಟು ಅನ್ನೋದನ್ನ ಕೇಳಿದ್ದೆ, ಆದರೆ ಯಾವತ್ತೂ ನೋಡೋದಕ್ಕೆ ಆಗಿರಲಿಲ್ಲ. ಇವತ್ತು ಕರೆಕ್ಟ್ ಪೂಜೆ ಟೈಮಿಗೆ ಮಠಕ್ಕೆ ಬಂದು ರೀಚ್ ಆದೆ. ಆ್ಯಕ್ಚುಲಿ ನಾವು ಬಂದಿದ್ದು ಬೇರೆನೇ ರೀಸನ್ಗಾಗಿತ್ತು. ಹಾಗೆ ಮಠನೆಲ್ಲ ಒಂದು ರೌಂಡ್ ಸುತ್ತಾಡಿ ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ವಿ. ನಾವೀಗ ಮೂರ್ತಿ ಕಲಾಕಾರ ಜಿ.ಡಿ. ಭಟ್ ಅವ್ರ ಮನೆಯ ಹುಡುಕಾಟದಲ್ಲಿದ್ವಿ. ಆ್ಯಕ್ಚುಲಿ ನಮ್ಗೆ ಇವ್ರ ಮನೆ ಹುಡುಕೋದು ದೊಡ್ಡ ಟಾಸ್ಕೇ ಆಗಿತ್ತು. ಪಾಪ ನಮ್ಮ ವಿಜು ಅಂತೂ ತಿರ್ಗಾಡ್ ಸುಸ್ತಾಗಿ ಬೋರ್ವೆಲ್ ನೀರು ಹೊಡೆಯೋಕ್ಕೆ ಶುರು ಮಾಡ್ದ. ಆದರೆ ಅಲ್ಲೂ ನೀರು ಬರಲಿಲ್ಲ. ಆಮೇಲೆ ಫೈನಲಿ ಅವ್ರ ಮನೆಗೆ ಹೋಗೋ ದಾರಿ ಸಿಕ್ತು. ಮನೆಯಲ್ಲಿ ಸಣ್ಣ ಸಣ್ಣ ಸುಮಾರಷ್ಟು ಮೂರ್ತಿಗಳನ್ನ ಮಾಡಿ ಇಟ್ಟಿದ್ರು. ಒಂದು ಸೀಸನ್ನಲ್ಲಿ ಸುಮಾರು 150ಕ್ಕಿಂತ ಜಾಸ್ತಿ ಮೂರ್ತಿಗಳನ್ನ ಇವ್ರು ತಯಾರಿ ಮಾಡ್ತಾರಂತೆ. ಈ ಸಣ್ಣ ಮೂರ್ತಿಗಳ ಮಧ್ಯೆ ದೊಡ್ಡ ಮೂರ್ತಿ ಎಲ್ಲಿದೆ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಅಷ್ಟ್ರಲ್ಲಿ ಅವರೇ ಹೇಳಿದ್ರು, ದೊಡ್ಡ ಮೂರ್ತಿಗಳನ್ನ ಮೇಲ್ಗಡೆ ಇರೋ ಶೆಡ್ ಅಲ್ಲಿ ಮಾಡಿ ಇಟ್ಟಿದೀವಿ ಅಂತ, ಬೇಕಾದ್ರೆ ಅಲ್ಲಿಗೆ ಹೋಗಿ ನೋಡ್ಬೋದು ಅಂತ ಕೂಡ ಹೇಳಿದ್ರು. ಅಲ್ಲಿಂದ ಮೇಲ್ಗಡೆ ಶೆಡ್ ಹತ್ರ ಬಂದ್ರೆ ಒಂದು ಡಿಸಪಾಯಿಂಟ್ಮೆಂಟ್ ಏನು ಅಂದ್ರೆ ಎಲ್ಲ ಮೂರ್ತಿಗಳನ್ನ ಮುಚ್ಚಿಟ್ಬಿಟ್ಟಿದ್ದಾರೆ. ಆಮೇಲೆ ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮೂರ್ತಿಗಳನ್ನ ತೆಗೆದು ನಾವೇ ವಿಡಿಯೋ ಮಾಡಿ ಹಾಗೆ ಮುಚ್ಚಿಟ್ಟು ಬಂದ್ವಿ. ಭಟ್ರು ಸಣ್ಣ ಮೂರ್ತಿ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಈ ಮೂರ್ತಿ ಕೂಡ ಸಖತ್ತಾಗಿ ಫಿನಿಶಿಂಗ್ ಬಂದಿತ್ತು. ನಾವು ಹೊರಡೋ ಟೈಮಲ್ಲಿ ಅವರು ಒಂದು ಆರ್ಟಿಸ್ಟ್ ಹೆಸರನ್ನ ಸಜೆಸ್ಟ್ ಮಾಡಿದ್ರು. ಇವ್ರ ಹತ್ರ ಹೋಗಿ ಇವರು ಕೂಡ ತುಂಬಾ ಚೆನ್ನಾಗಿ ಮೂರ್ತಿಯನ್ನ ಮಾಡ್ತಾರೆ ಅಂತ. ಅವರು ಯಾರ ಹೆಸರು ಸಜೆಸ್ಟ್ ಮಾಡಿರ್ಬೋದು ಮತ್ತೆ ಆ ಆರ್ಟಿಸ್ಟ್ ಯಾರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.